ನಗರದ ಜೆಪ್ಪಿನಮೊಗರುವಿನಲ್ಲಿರುವ ಮನ್ಕುತ್ತೋಟ ಗುತ್ತು ಹಾಗೂ ನಾಡಾಜಿ ಗುತ್ತು ಇವರ ಸ್ಮರಣಾರ್ಥ 16ನೇ ವರ್ಷದ ಹೊನಲು ಬೆಳಕಿನ ಜಯ ವಿಜಯ ಜೋಡುಕರೆ ಕಂಬಳವು ಫೆಬ್ರವರಿ 14 ಮತ್ತು 15ರಂದು ನಡೆಯಲಿದೆ ಎಂದು ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದ ಡಿ ವೇದವ್ಯಾಸ್ ಕಾಮತ್ ರವರು ಹೇಳಿದರು. ಅವರು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 16ನೇ ವರ್ಷದ ಈ ಕಂಬಳವನ್ನ ಫೆಬ್ರವರಿ 14ರಂದು ಬೆಳಗ್ಗೆ 8:30ಕ್ಕೆ ಶ್ರೀ ಅನಂತ ಪದ್ಮನಾಭ ಅಸ್ರಣ್ಣರ ಆಶೀರ್ವಚನದೊಂದಿಗೆ ವೇದಮೂರ್ತಿ ಬ್ರಹ್ಮಶ್ರೀ ವಿಠಲದಾಸ್ ತಂತ್ರಿಯವರಿಂದ ಕಂಬಳವು ಉದ್ಘಾಟನೆಗೊಳ್ಳಲಿದೆ. ಕರಾವಳಿ ಕಾಲೇಜು ಸಮೂಹ ಸಂಸ್ಥೆಗಳ ಸ್ಥಾಪಕಾಧ್ಯಕ್ಷ ಎಸ್ ಗಣೇಶ್ ರಾವ್ ಅವರು ಅಧ್ಯಕ್ಷತೆಯನ್ನು ವಹಿಸುವರು. ಸಂಜೆ 7 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್, ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್, ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸೇರಿದಂತೆ ಹಲವಾರು ಮಂದಿ ಜನಪ್ರತಿನಿಧಿಗಳು ಹಾಗೂ ನಟರು ಮತ್ತು ನಟಿಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಲ 150ಕ್ಕೂ ಹೆಚ್ಚು ಜೋಡಿ ಕೋಣಗಳು ಭಾಗವಹಿಸುವ ನಿರೀಕ್ಷೆ ಇದೆ. ವಿಜೇತ ಕೋಣಗಳಿಗೆ ಚಿನ್ನದ ಪದಕದ ಜೊತೆಗೆ ಶಾಶ್ವತ ಫಲಕವನ್ನು ನೀಡಲಾಗುತ್ತದೆ ಎಂದು ಹೇಳಿದರು. ಸಮಿತಿಯ ಗೌರವ ಸಲಹೆಗಾರರಾದ ಜೆಪ್ಪುಗುಡ್ಡೆ ಗುತ್ತು ಭುಜಂಗೆಟ್ಟಿ, ಕಂಬಳ ಸಮಿತಿಯ ಅಧ್ಯಕ್ಷ ಮನ್ಕುತೋಟ ಗುತ್ತು ಅನಿಲ್ ಜೆ ಶೆಟ್ಟಿ ಮಾತನಾಡಿ, ಕಂಬಳದಲ್ಲಿ ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತದೆ. ಜೋಡುಕರೆ ಕಂಬಳ ಮತ್ತು ತಿರುವೈಲ್ ಕಂಬಳವು ಸಮಯ ನಿಗದಿಯನ್ನ ಪಾಲನೆ ಮಾಡುತ್ತಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆಲವೊಂದು ಕಂಬಳದಲ್ಲಿ ಸಮಯಕ್ಕೆ ಆದ್ಯತೆಯನ್ನ ನೀಡುವ ಕೆಲಸ ಮಾಡಲಿದ್ದಾರೆ ಎಂದು ಹೇಳಿದರು. ಜಯ ವಿಜಯ ಜೋಡುಕರೆ ಕಂಬಳ ಸಮಿತಿ ಜೆಪ್ಪಿನಮೊಗರು ಮಂಗಳೂರು ನಗರ ಭಾಗದಲ್ಲಿದ್ದಂಥ ಒಂದು ಹೆಸರುವಾಸಿ ಪುರಾತನವಾಗಿರುವಂಥ ಒಂದು ಕಂಬಳ ಸಮಿತಿ. ಅದರಲ್ಲಿ ಕೂಡ ಆವತ್ತಿನ ದಿನಗಳಲ್ಲಿ ಕಂಬಳ ನಮ್ಮ ಈ ತುಳುನಾಡಿನ ವಿಶೇಷವಾದಂಥ ಕ್ರೀಡೆ ನಶಿಸಿ ಹೋಗಬಾರ್ದು, ಇದನ್ನು ಉಳಿಸ್ಕೊಳ್ಬೇಕು, ಇದು ನಮ್ಮ ತುಳುನಾಡಿನ ಮಣ್ಣಿನ ವಿಶೇಷತೆ ಅಂತೇಳುವಂಥ ಒಂದು ವಿಶೇಷವಾದಂಥ ಒಂದು ಚಿಂತನೆಯನ್ನು ಮಾಡಿ ಕೀರ್ತಿಶೇಷ ಶ್ರೀ ಜಯಗಂಗಾಧರ್ ಶೆಟ್ಟರು ಈ ಒಂದು ಕಂಬಳಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಚಾಲನೆಯನ್ನು ಕೊಡ್ತಾ ಕಳೆದ 15 ವರ್ಷಗಳು ಯಶಸ್ವಿಯಾಗಿ ಪೂರೈಸಿ ಈಗ 16ನೇ ವರ್ಷದ ಈ ಕಂಬಳದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಗಿದೆ. ಫೆಬ್ರವರಿ 14 ಮತ್ತು 15ನೇ ತಾರೀಕಿಗೆ ನಡೆಯುವಂಥ ಈ ಒಂದು ಕಂಬಳ ಕೇವಲ ಕಂಬಳದ ಅಭಿಮಾನಿಗಳು ಮಾತ್ರವಲ್ಲ, ನಗರ ಭಾಗದಲ್ಲಿರುವಂಥ ಎಲ್ಲ ಸಮೂಹ ಬಂಧುಗಳಿಗೆ, ಅದರಲ್ಲಿ ಯುವಕರಿಗೆ ಯುವತಿಯರಿಂದ ಹಿಡಿದು ಎಲ್ಲರಿಗೂ ಹೆಚ್ಚಿನ ಆಕರ್ಷಣೆಯಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಂಬಳಾಭಿಮಾನಿಗಳು ಎಲ್ಲರೂ ಭಾಗವಹಿಸಬೇಕು. ಈ ಕಂಬಳವನ್ನು ಇನ್ನಷ್ಟು ಉಳಿಸಬೇಕು, ಇನ್ನಷ್ಟು ಬೆಳೆಸಬೇಕು, ಅದಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಬೇಕು ಅಂತೇಳುವಂಥ ಕಾರ್ಯಕ್ರಮ ಇವತ್ತಿನದ್ದು ಈ ಒಂದು ಜಯ ವಿಜಯ ಜೋಡುಕೆರೆ ಕಂಬಳ ಸಮಿತಿಯ ನಡೆಯುವಂಥ ಕಂಬಳ. ಇವತ್ತು ನೇತ್ರಾವತಿ ನದಿ ತೀರದಲ್ಲಿ 14 ತಾರೀಕು ಮತ್ತು 15 ತಾರೀಕು ನಡೆಯುವಂಥದ್ದು. ಈ ವೇಳೆ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದ ವೀಣಾ ಮಂಗಳ, ಪ್ರವೀಣ್ ಚಂದ್ರ ಆಳ್ವ ತಿರುವೈಲ್ ಗುತ್ತು, ಶಕೀನ್ ಶೆಟ್ಟಿ, ಸಂದೀಪ್ ಶೆಟ್ಟಿ, ನಿಶಾನ್ ಪೂಜಾರಿ, ಗೌರವ ಸಲಹೆಗಾರರಾದ ಭುಜಂಗ ಶೆಟ್ಟಿ, ಪ್ರಚಾರ ಸಮಿತಿಯ ಸಂಚಾಲಕ ಜೆ ನಾಗೇಂದ್ರ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.